ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿದ ದಿನದಿಂದ ಇಲ್ಲಿವರೆಗೂ ಕೂಡ ಕೇಳಿ ಬರ್ತಾ ಇರುವಂತಹ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಯಾವಾಗ ಕುರ್ಚಿಯಿಂದ ಕೆಳಗಿಳಿತಾರೆ, ಡಿ ಕೆ ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ, ಈ ರೀತಿಯಾದಂತಹ ಪ್ರಶ್ನೆ ಪದೇ ಪದೇ ಹೇಳ್ತಾನೆ ಇದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರ ನಡುವೆ ಒಂದು ಒಪ್ಪಂದ ಆಗಿದೆ. ಅಂದ್ರೆ 2.5 ವರ್ಷ ಸಿದ್ದರಾಮಯ್ಯ, 2.5 ವರ್ಷ ಡಿ ಕೆ ಶಿವಕುಮಾರ್, ಈ ರೀತಿಯಾದಂತಹ ಒಪ್ಪಂದ ಆಗಿರೋದ್ರಿಂದ 2.5 ವರ್ಷ ಒಮ್ಮೆ ಕಂಪ್ಲೀಟ್ ಆದ ತಕ್ಷಣ ಸಿದ್ದರಾಮಯ್ಯನವರು ಕೆಳಗಡೆ ಇಳಿತಾರೆ, ಡಿ ಕೆ ಶಿವಕುಮಾರ್ ಅವರು ಸಿಂಹಾಸನವನ್ನು ಏರ್ತಾರೆ. ಈ ರೀತಿಯಾಗಿ ಊಹಾಪೋಹಗಳು ಬಹಳ ದಿನಗಳಿಂದ ನಡ್ಕೊಂಡು ಬರ್ತಾನೆ ಇದೆ. ಈಗ ಈ ಊಹಾಪೋಹ ಒಂದು ನಿರ್ಣಾಯಕ ಹಂತಕ್ಕೆ ಬಂದ ರೀತಿಯಲ್ಲಿ ಕಾಣಿಸ್ತಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನವೆಂಬರ್ ಬಂದ ತಕ್ಷಣ ಸಿದ್ದರಾಮಯ್ಯನವರ ಆಡಳಿತಕ್ಕೆ 2.5 ವರ್ಷ ಕಂಪ್ಲೀಟ್ ಆಗ್ತದೆ. ಹಾಗಾಗಿ ಈಗ ಎಲ್ಲರೂ ಕೂಡ ಪುನಃ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರ, ಈ ರೀತಿಯಾದಂತಹ ಪ್ರಶ್ನೆ ಹೇಳ್ತಾ ಇದೆ. ಇದಕ್ಕೆ ಕೆಲವರು ಉತ್ತರವನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗೇನೆ ಡಿ ಕೆ ಶಿವಕುಮಾರ್ ಅವರ ಬಣದವರು ಅಲ್ಲೊಂದು ಇಲ್ಲೊಂದು ಹೇಳಿಕೆಗಳನ್ನ ಕೂಡ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ನಿನ್ನೆ ನೀವು ಗಮನಿಸಿರಬಹುದು, ಮಾಗಡಿ ಶಾಸಕ ಬಾಲಕೃಷ್ಣ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ರು ಅಂದ್ರೆ, ಡಿ ಕೆ ಶಿವಕುಮಾರ್ ಅವರು ಸದ್ಯದಲ್ಲಿ ಮುಖ್ಯಮಂತ್ರಿ ಆಗಿ ಪದಗ್ರಹಣ ಮಾಡ್ತಾ ಇದ್ದಾರೆ, ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವರು ಆಗಾಗ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡ್ತಾನೆ ಇದ್ದಾರೆ. ಆದ್ರೆ ಈಗ ಒಂದ್ ರೀತಿ ನಿರ್ಣಾಯಕ ಹಂತಕ್ಕೆ ಬಂದಿರೋದ್ರಿಂದ ಈ ಹೇಳಿಕೆ ಅತ್ಯಂತ ಗಮನವನ್ನ ಸೆಳೀತಾ ಇದೆ. ಈಗ ಬರ್ತಾ ಇರುವಂತಹ ಕೆಲವು ಸುದ್ದಿಗಳ ಪ್ರಕಾರ ಹೈಕಮಾಂಡ್ ಲೆವೆಲ್ ಅಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಡಿಸ್ಕಷನ್ಸ್ ನಡೀತಾ ಇದೆ ಅನ್ನೋ ಸುದ್ದಿ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ಒಂದ್ ವೇಳೆ ಈ ಬಾರಿ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಪಕ್ಷವನ್ನೇ ಬಿಟ್ಟು ಹೊರಗಡೆ ಹೋಗಬಹುದು, ಈ ರೀತಿಯಾದಂತಹ ಮಾತುಗಳು ಬಹಳಷ್ಟು ಕೇಳಿ ಬರ್ತಾ ಇದೆ. ಇದನ್ನ ಕೂಡ ಹೈಕಮಾಂಡ್ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡಿದೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯನವರು ಸದ್ಯಕ್ಕೆ ಹೈಕಮಾಂಡ್ ಮಾತನ್ನ ಕೇಳುವಂತ ಪರಿಸ್ಥಿತಿಯಲ್ಲಿಲ್ಲ. ಒಂದ್ ವೇಳೆ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ನೀವು ಕೆಳಗಡೆ ಇಳಿರಿ ಅಂತ ಹೇಳಿದ್ರೆ ಖಂಡಿತವಾಗಿ ಸಿದ್ದರಾಮಯ್ಯನವರು ಇಳಿಲಿಕ್ಕೆ ತಯಾರಿಲ್ಲ. ಅದಕ್ಕೆ ಬದಲಾಗಿ ಹೈಕಮಾಂಡ್ ವಿರುದ್ಧವಾಗಿ ತೊಡೆ ತಟ್ಟಿ ನಿಲ್ಲಕ್ಕೆ ಸಿದ್ದರಾಮಯ್ಯನವರು ತಯಾರಿಯನ್ನು ನಡೆಸ್ಕೊಂತಾ ಇದ್ದಾರೆ. ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಏನ್ ಮಾಡಿದ್ರು ಕೂಡ ಸಿದ್ದರಾಮಯ್ಯನವ್ರನ್ನ ಕಂಟ್ರೋಲ್ ತಗೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಸಿದ್ದರಾಮಯ್ಯನವರಿಗೆ ಅವರು ಏನಾದ್ರೂ ನಿರ್ದೇಶನವನ್ನು ಕೊಟ್ರೆ ಸಿದ್ದರಾಮಯ್ಯನವರು ತಮ್ಮ ವಿವೇಚನೆಗೆ ಏನ್ ಸರಿ ಅನ್ಸ್ತದೋ ಅದನ್ನ ಮಾಡ್ತಾರೆ. ಅದಕ್ಕೆ ಬದಲಾಗಿ ಹೈಕಮಾಂಡ್ ನವ್ರು ಏನ್ ಹೇಳಿದ್ದಾರೆ ಅದನ್ನ ಅವ್ರು ಮಾಡ್ಲಿಕ್ಕೆ ಹೋಗಲ್ಲ. ನನಗೇನ್ ಸರಿ ಅನ್ಸ್ತದೋ ಅದನ್ನ ನಾನು ಮಾಡ್ತೇನೆ, ನೀವು ನನ್ಗೇನೋ ಹೇಳಿದ್ರಲ್ಲ, ಆಯ್ತು ಓಕೆ, ಅದ್ರ ಬಗ್ಗೆ ಗಮನ ಹರಿಸ್ತೇನೆ, ಕೊನೆಗೆ ನನಗೇನ್ ಸರಿ ಅನ್ಸ್ತದೋ ಅದನ್ನ ನಾನು ಮಾಡ್ತೇನೆ, ಈ ರೀತಿಯಾದಂತಹ ಮನೋಭಾವದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಸಿದ್ದರಾಮಯ್ಯನವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಹೈಕಮಾಂಡ್ ಸದ್ಯಕ್ಕೆ ಇವರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳುವಂತ ಪರಿಸ್ಥಿತಿಯಲ್ಲಿಲ್ಲ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಕೇವಲ 3 ರಾಜ್ಯಗಳಲ್ಲಿ ಅಧಿಕಾರವನ್ನು ಹೊಂದಿದೆ, ಹಿಮಾಚಲ ಪ್ರದೇಶ, ತೆಲಂಗಾಣ ಮತ್ತೆ ಕರ್ನಾಟಕ. ಇದರಲ್ಲಿ ತೆಲಂಗಾಣದಲ್ಲಿ ಕೂಡ ಬಹಳಷ್ಟು ಸಮಸ್ಯೆಗಳಿದೆ. ಈಗಾಗಲೇ ಅಲ್ಲಿಯ ಮುಖ್ಯಮಂತ್ರಿ ಆದಂತಹ ರೇವಂತ್ ರೆಡ್ಡಿ ಅವರು ಹಲವಾರು ಬಾರಿ ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ನನಗೆ ಸರ್ಕಾರ ನಡೆಸಲಿಕ್ಕೆ ಆಗ್ತಾ ಇಲ್ಲ, ಪ್ರತಿ ತಿಂಗಳು ನಾನು ಸಾಲವನ್ನು ತಗೊಂಡು ಬಂದು ಎಲ್ರಿಗೂ ಸಂಬಳ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಈ ರೀತಿಯಾದಂತಹ ಹೇಳಿಕೆಗಳನ್ನ ಆಗಾಗ ಕೊಡ್ತಾನೆ ಬರ್ತಾ ಇದ್ರು. ಅದ್ರ ಜೊತೆಗೆ ಅವರು ಕೂಡ ಬಿಜೆಪಿ ಕಡೆಗೆ ವಾಲ್ತಾ ಇದ್ದಾರೆ ಅನ್ನೋ ಸುದ್ದಿ ಕೂಡ ಎಲ್ಲ ಕಡೆ ಹರಿದಾಡ್ತಾ ಇದೆ. ಇನ್ನೊಂದು ಹಿಮಾಚಲ ಪ್ರದೇಶದಲ್ಲಿ ಕೂಡ ಅಷ್ಟೇ, ಅಧಿಕಾರ ಪಡಿಲೇಬೇಕು ಅಂತೇಳಿ ತಮ್ಮ ಕೈಲಿ ಆಗದೆ ಇರುವಂತಹ ಎಲ್ಲ ಆಶ್ವಾಸನೆಗಳನ್ನ ಕೊಟ್ಟು ಅಲ್ಲಿ ಆ ಸರ್ಕಾರ ಈಗ ದಿವಾಳಿ ಅಂಚಿಗೆ ತಲುಪಿಬಿಟ್ಟಿದೆ. ಇನ್ನು 3ನೇ ರಾಜ್ಯ ಕರ್ನಾಟಕದಲ್ಲಿ ಹೊರಗಡೆಯಿಂದ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಸಿದ್ದರಾಮಯ್ಯನವರಿಗೆ ಆಡಳಿತ ನಡೆಸಿ ಅನುಭವ ಇದೆ, ಹಾಗಾಗಿ ಏನೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೂ ಕೂಡ ಇದು ನೀರ ಮೇಲಿನ ಗುಳ್ಳೆ ತರ ಕಾಣಿಸ್ತಾ ಇದೆ. ಅಂದ್ರೆ ಯಾವುದೇ ಸಂದರ್ಭದಲ್ಲಿ ಒಡೆದು ಹೋಗುವಂತ ಸಾಧ್ಯತೆ ಇದೆ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಹದಗೆಟ್ಟಿದೆ ಅಂತ ಕರ್ನಾಟಕದ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಆದ್ರೂ ಕೂಡ ಸಿದ್ದರಾಮಯ್ಯನವರು ಅದನ್ನು ತೋರಿಸ್ಕೊಂತ ಇಲ್ಲ. ಮುಂದಿನ ಬಜೆಟ್ಗಾಗಿ ಬಹಳಷ್ಟು ಹೆಣಗಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಅಂದ್ರೆ ಎಲ್ಲಿಂದ ಹಣವನ್ನು ಹೊಂದಿಸೋದು, ಒಂದ್ ಕಡೆಯಿಂದ ಇವ್ರ ತಲೆ ಮೇಲೆ ಗ್ಯಾರಂಟಿ ಯೋಜನೆಗಳ ಹೊರೆ ಇದೆ. ಈ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ಲಿಕ್ಕೂ ಇಲ್ಲ, ಕಂಟಿನ್ಯೂ ಮಾಡ್ಲಿಕ್ಕೂ ಇಲ್ಲ, ಆ ಪರಿಸ್ಥಿತಿಯಲ್ಲಿದೆ. ಇನ್ನೊಂದು ಕಡೆ ಸರ್ಕಾರದ ವಿರುದ್ಧವಾಗಿ ಬಹಳಷ್ಟು ಜನ ಅವರ ಸರ್ಕಾರದಲ್ಲಿರುವವರು ಸೇರಿ ಎಲ್ಲರೂ ಬಂಡೇಳಲಿಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅವರಿಗೆ ಕೂಡ ಸರಿಯಾದಂತಹ ಫಂಡ್ ಸಿಗ್ತಾ ಇಲ್ಲ. ಇಲ್ಲಿ ಸಿದ್ದರಾಮಯ್ಯನವರು ಹಗ್ಗದ ಮೇಲಿನ ನಡಿಗೆ ಅಂತಾರಲ್ಲ, ಆ ರೀತಿಯಲ್ಲಿ ಸರ್ಕಾರವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಈಗ 2.5 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಬಣದವರು ಈಗ ಪುನಃ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡಿ ಅಂತೇಳಿ. ಆದ್ರೆ ಸಿದ್ದರಾಮಯ್ಯನವರು ಇದಕ್ಕೆ ಬೇರೆ ರೀತಿಯಾದಂತಹ ಉತ್ತರವನ್ನು ಕೊಡ್ತಾ ಇದ್ದಾರೆ. ನೀವು ಗಮನಿಸಿರಬಹುದು, ನಿನ್ನೆ ಪತ್ರಕರ್ತರು ಸಿದ್ದರಾಮಯ್ಯನವರನ್ನ ಪ್ರಶ್ನೆ ಮಾಡಿದ್ರು, ಏನೋ ನವೆಂಬರ್ ನಲ್ಲಿ ಕ್ರಾಂತಿ ಆಗ್ತದಂತೆ, ಮುಖ್ಯಮಂತ್ರಿ ಬದಲಾಗ್ತಾರಂತೆ, ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳಿದಾಗ ಅದೆಲ್ಲ ಬರೇ ಸುಳ್ಳು, ಏನೋ ಕೆಲವರು ಹೀಗೆ ಮಾತಾಡ್ಕೊಂಡು ತಿರುಗಾಡ್ತಾ ಇದ್ದಾರೆ ಹೊರತು ಆ ರೀತಿ ಏನು ಸಂಭವಿಸೋದಿಲ್ಲ. ನಿಮ್ಗೆ ಗೊತ್ತಿದೆ, ಹಿಂದೆ ಬಿಜೆಪಿ ಅವರು ಹಾಗೆ ಹೇಳಿದ್ದಾರೆ, ಹೀಗೆ ಹೇಳಿದ್ದಾರೆ, ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟರು. ಇದರ ನಡುವೆ ಸಿದ್ದರಾಮಯ್ಯನವರು ಇನ್ನೊಂದು ದಾಳವನ್ನು ಉರುಳಿಸಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಅದೇನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ. ಈಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಅಧ್ಯಕ್ಷ ಪದವಿಯಿಂದ ಕೆಳಗಡೆ ಇಳಿಸಿ ಅವ್ರನ್ನ ಕೇವಲ DCM ಆಗಿ ಇಟ್ಕೊಳ್ಳೋದು
ಬೇರೆ ಅಧ್ಯಕ್ಷರ ಇಲ್ಲಿ ನೇಮಿಸೋದು, ಹಾಗೇನೆ ಸಂಪುಟ ಪುನರ್ರಚನೆ ಮಾಡುವುದು, ಈ ರೀತಿಯಾದಂತಹ 2 ಆಪ್ಷನ್ ಇಟ್ಕೊಂಡಿದ್ದಾರಂತೆ. ಈ ಸಂಪುಟ ಪುನರ್ರಚನೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕಮಾಂಡ್ ಕೆಲವೊಂದು ಸೂಚನೆಗಳನ್ನ ಕೊಟ್ಟಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಗಾಗ ಹೈಕಮಾಂಡ್ ನವರು ಇಲ್ಲಿರುವಂತಹ ಮಂತ್ರಿಗಳ ರಿಪೋರ್ಟ್ ಕಾರ್ಡ್ ಅನ್ನು ಕೂಡ ತಗೊಳ್ತಾ ಇದ್ದಾರೆ. ಅಂದ್ರೆ ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಯಾರು ನಿಷ್ಕ್ರಿಯರಾಗಿದ್ದಾರೆ, ಇದನ್ನ ನೋಡ್ಕೊಂಡು ಒಂದು 10-12 ಜನರನ್ನ ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಅವ್ರನ್ನ ಸಂಪುಟದಿಂದ ಹೊರಗಡೆ ಹಾಕಿ ಬೇರೆಯವ್ರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತದ್ದು, ಈ ರೀತಿಯಾದಂತಹ ಪ್ಲಾನ್ ಕೂಡ ಹೈಕಮಾಂಡ್ ಮಾಡ್ತಾ ಇದೆ ಅನ್ನೋ ಸುದ್ದಿ ಇದೆ. ಇದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಇರುವಂತಹ ಪವರ್ ನ ಕಮ್ಮಿ ಮಾಡುವಂತದ್ದು, ಒಂದು ಕೆಪಿಸಿಸಿ ಪ್ರೆಸಿಡೆಂಟ್ ಪೋಸ್ಟ್ ಇಂದ ಅವ್ರನ್ನ ಕೆಳಗಡೆ ಇಳಿಸೋದು, ಅದ್ರ ಜೊತೆಗೆ ಇನ್ನು ಕೆಲವೊಂದು DCM ಗಳನ್ನ ನೇಮಕ ಮಾಡೋದು. ಈ ಹಿಂದೆ ಸತೀಶ್ ಜಾರಕಿಹೊಳಿ ಇರಬಹುದು ಅಥವಾ ರಾಜಣ್ಣ ಅವರು ಇರಬಹುದು, ಇವರೆಲ್ಲರೂ ಕೂಡ ಆಗಾಗ ಹೇಳಿಕೆಯನ್ನು ಕೊಡ್ತಾ ಇದ್ರು, ಇನ್ನು 2 ಅಥವಾ 3 ಜನ DCM ಗಳನ್ನ ನೇಮಕ ಮಾಡಬೇಕು ಅಂತೇಳಿ. ಅಲ್ಲಿ ಇವರ ಮುಖ್ಯ ಅಜೆಂಡಾ ಏನಾಗಿತ್ತು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರ ಕೈಲಿರುವಂತಹ ಪವರ್ ನ ಕಮ್ಮಿ ಮಾಡುವಂತದ್ದು. ಅದಕ್ಕಾಗಿ ಅವರ ಪೊಸಿಷನ್ ನಲ್ಲಿ ಇನ್ನೊಂದ್ 2-3 ಜನರನ್ನ ತರೋದು, ಆ ಮುಖಾಂತರ ಡಿ ಕೆ ಶಿವಕುಮಾರ್ ಅವರ ಪ್ರಾಬಲ್ಯವನ್ನ ಕಮ್ಮಿ ಮಾಡಬೇಕು, ಈ ರೀತಿಯಾದಂತಹ ಯೋಚನೆ ಇಟ್ಕೊಂಡು ಈ ಹೊಸ DCM ಗಳ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು. ಈಗ ಪುನಃ ಈ ಹೊಸ DCM ಗಳ ಬಗ್ಗೆ ಮಾತುಕತೆಗಳು ಪ್ರಾರಂಭ ಆಗಿದೆ. ಇಲ್ಲಿ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ಅವರು ಯಾವ ರೀತಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ದಲಿತರ ಕೋಟದಿಂದ ಒಬ್ಬ DCM, ಹಾಗೆ ಅಲ್ಪಸಂಖ್ಯಾತ ಕೋಟದಿಂದ ಒಬ್ಬ DCM. ಅಲ್ಪಸಂಖ್ಯಾತ ಅಂತ ಹೇಳಿದ್ರೆ ಮುಸಲ್ಮಾನರು ಬಿಟ್ಟರೆ ಬೇರೆ ಯಾರು ಅಲ್ಪಸಂಖ್ಯಾತರು ಅಲ್ಲ ಅಂತ ಇವ್ರು ಹೇಳ್ತಾರೆ. ಹಾಗಾಗಿ ಮುಸಲ್ಮಾನರ ಕಡೆಯಿಂದ ಒಬ್ಬ DCM ಅಪಾಯಿಂಟ್ಮೆಂಟ್ ಆಗೋದು, ಮೋಸ್ಟ್ಲಿ ಜಮೀರ್ ಅಹಮದ್ ಖಾನ್ ಅವರು DCM ಆಗಿ ಅಪಾಯಿಂಟ್ ಆಗುವ ಸಾಧ್ಯತೆ ಇದೆ. ಹಾಗೇನೆ ಲಿಂಗಾಯತರ ಕಡೆಯಿಂದ ಒಬ್ಬ DCM ಅಥವಾ ಅಧ್ಯಕ್ಷ, ಈ ರೀತಿಯಾದಂತಹ ಪ್ಲಾನ್ ನ ಮಾಡಿದಾರಂತೆ. ಹಾಗೆ ಒಕ್ಕಲಿಗರ ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರು ಕಂಟಿನ್ಯೂ ಆಗ್ತಾರೆ. ಇಲ್ಲಿ ಲಿಂಗಾಯತರಿಗೆ ಅಧ್ಯಕ್ಷ ಸ್ಥಾನ ಅಥವಾ DCM ಸ್ಥಾನ, ಈ ರೀತಿಯಾದಂತಹ ಪ್ಲಾನ್ ನ ಮಾಡ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಈಗಾಗಲೇ ನಿಮ್ಗೊಂದು ಸ್ಪಷ್ಟ ಚಿತ್ರಣ ಸಿಕ್ಕಿರಬಹುದು ಯಾರ್ಯಾರು DCM ಗಳ ಆಗ್ತಾರೆ ಅಂತ ಹೇಳ್ಕೊಂಡು. ಆದ್ರೆ ಇಲ್ಲಿರುವಂತಹ $1 ಮಿಲಿಯನ್ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೂತ್ಕೊಳ್ತಾರ? ಡಿ ಕೆ ಶಿವಕುಮಾರ್ ಅವರು ಇಲ್ಲಿವರೆಗೆ ಏನೋ ಸ್ವಲ್ಪ ಸೈಲೆಂಟ್ ಆಗೇ ಇದ್ರು, ಆದ್ರೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ವಿರುದ್ಧ ತಿರುಗಿ ಬೀಳುವಂತ ಸಾಧ್ಯತೆಗಳು ಇದೆ. ಅವ್ರನ್ನ ಮುಖ್ಯಮಂತ್ರಿ ಕೂಡ ಮಾಡ್ದೇನೆ ಅವರ ಸ್ಥಾನಕ್ಕೆ ಸರಿ ಸಮಾನವಾಗಿ ಇನ್ನೊಂದು 2-3 ಜನ DCM ಗಳನ್ನ ನೇಮಕ ಮಾಡೋದು, ಅದೇ ರೀತಿಯಲ್ಲಿ ಅವರ ಕೈಲಿರುವಂತಹ ಅಧ್ಯಕ್ಷ ಪದವಿಯನ್ನ ಕಿತ್ಕೊಡೋದು, ಈ ಮುಖಾಂತರ ಡಿ ಕೆ ಶಿವಕುಮಾರ್ ಅವ್ರನ್ನ ಹಣಿಲಿಕ್ಕೆ ಹೈಕಮಾಂಡ್ ಹೊರಟ್ರೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ವಿರುದ್ಧನೇ ಸಿಡಿದೇಳುವಂತ ಸಾಧ್ಯತೆ ಇದೆ. ಇದು ಕೂಡ ಹೈಕಮಾಂಡ್ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೆ ಇಲ್ಲಿ ಇರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರಿಗೆ ಅಷ್ಟೊಂದು MLA ಗಳ ಬೆಂಬಲ ಇಲ್ಲ. ಇದು ಹೈಕಮಾಂಡ್ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರಿಂದಾಗಿ ಹೈಕಮಾಂಡ್ ಸಿದ್ದರಾಮಯ್ಯನವರು ಏನು ಸೂತ್ರಗಳನ್ನ ಹೇಳ್ತಾ ಇದಾರೋ ಇದನ್ನ ಒಪ್ಕೊಂಡು ಇನ್ನು ಹೊಸ DCM ಗಳನ್ನ ಅಪಾಯಿಂಟ್ ಮಾಡುವಂತ ಸಾಧ್ಯತೆ ಇದೆ. ಇಲ್ಲಿ ಅವರ ಮುಖ್ಯ ಅಜೆಂಡಾ ಏನು ಅಂತ ಹೇಳಿದ್ರೆ, ಮುಂದಿನ ಚುನಾವಣೆ ಸಂದರ್ಭದಲ್ಲಿ ನಮ್ಗೆ ಬೇರೆ ಬೇರೆ ಸಮುದಾಯದವರ ಓಟನ್ನ ಪಡಿಬೇಕು ಅಂತ ಹೇಳಿದ್ರೆ ಆಯಾ ಸಮುದಾಯದ DCM ಗಳನ್ನ ಮಾಡಿದ್ರೆ ನಮ್ಗೆ ಸುಲಭ ಆಗ್ತದೆ. ಈ ರೀತಿಯಾದಂತಹ ಯೋಚನೆಯನ್ನ ಇಟ್ಕೊಂಡು ಹೈಕಮಾಂಡ್ ಈ ರೀತಿಯಾದಂತಹ ಕೆಲಸಕ್ಕೆ ಕೈ ಹಾಕಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದ್ರ ಜೊತೆ ಇನ್ನೊಂದು ಸುದ್ದಿ ಬರ್ತಾ ಇರೋದು ಏನು ಅಂತ ಹೇಳಿದ್ರೆ, ಒಂದ್ ವೇಳೆ ನವೆಂಬರ್ ನಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿಲ್ಲ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಪಕ್ಷವನ್ನ ಬಿಟ್ಟು ಹೊರಗಡೆ ಹೋಗ್ತಾರೆ, ಈ ರೀತಿಯಾದಂತಹ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಇದು ಬಹಳ ದಿನಗಳಿಂದ ಇರುವಂತಹ ಸುದ್ದಿ. ನಾನೇ 2-3 ಬಾರಿ ಹೇಳಿದ್ದೇನೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಕಡೆ ಹೋಗುವಂತ ಸಾಧ್ಯತೆ ಇದೆ ಅಂತೇಳಿ. ಆದ್ರೆ ಈ ವಿಷಯದ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟ ಮಾಹಿತಿ ಸಿಗ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆಗಾಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೆ ಪಕ್ಷವನ್ನ ಬಿಟ್ಟು ಹೋಗೋದಿಲ್ಲ, ನಾನು ಕಟ್ಟ ಕಾಂಗ್ರೆಸ್ಸಿಗ, ಕಾಂಗ್ರೆಸ್ ನಲ್ಲಿ ಇದ್ದೇನೆ, ಮುಂದೆ ಕೂಡ ಕಾಂಗ್ರೆಸ್ ನಲ್ಲಿ ಇರ್ತೇನೆ ಅಂತೇಳಿ ಹೇಳ್ತಾನೆ ಇದ್ದಾರೆ. ಆದ್ರೆ ಅಧಿಕಾರ ಸಿಗ್ತದೆ ಅಂತ ಹೇಳಿದ್ರೆ ರಾಜಕಾರಣಿಗಳು ತಮ್ಮ ಪಕ್ಷವನ್ನು ಬದಲಾಯಿಸೋದು ಇತ್ತೀಚಿನ ದಿನಗಳಲ್ಲಿ ಮಾಮೂಲಾಗಿ ಬಿಟ್ಟಿದೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಇದರಿಂದ ಹೊರತಲ್ಲ ಅಂತ ತಿಳ್ಕೊಂಡೆ ನಾವು ತಿಳ್ಕೋಬಹುದು. ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ವಿರುದ್ಧವಾಗಿ ತಿರುಗಿ ಬಿದ್ದು ಏನಾದ್ರೂ ನಿರ್ಧಾರ ತಗೊಂಡ್ರೆ ಇಲ್ಲಿ ಸರ್ಕಾರ ಬಿದ್ದು ಹೋಗೋದಂತೂ ಗ್ಯಾರಂಟಿ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ ಅದು ಬೇರೆ ವಿಷಯ, ಆದ್ರೆ ಸರ್ಕಾರ ಅಂತೂ ಖಂಡಿತವಾಗಿ ಹೊರಡ್ತಾರೆ. ಟೋಟಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಕರ್ನಾಟಕ ಕಾಂಗ್ರೆಸ್ ಒಂದ್ ರೀತಿ ಒಳಗಿಂದೊಳಗಿನೇ ಕುದೀತಾ ಇದೆ. ಅದು ಯಾವುದೇ ಸಂದರ್ಭದಲ್ಲಿ ಸ್ಫೋಟಗೊಳ್ಳುವಂತ ಸಾಧ್ಯತೆ ಇದೆ. ಇತ್ತೀಚೆಗೆ BL ಸಂತೋಷ್ ಅವರು ಕರ್ನಾಟಕ ಬಿಜೆಪಿ ಅವರನ್ನ ಕುರಿತು ಮಾತಾಡಿದ್ರು. ಆ ಸಂದರ್ಭದಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಸದ್ಯದಲ್ಲಿ ಮಧ್ಯಂತರ ಚುನಾವಣೆ ನಡೆಯುವಂತ ಸಾಧ್ಯತೆ ಇದೆ, ಹಾಗಾಗಿ ಎಲ್ಲದಕ್ಕೂ ತಯಾರಾಗಿರಿ, ಈ ರೀತಿಯಾದಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. BL ಸಂತೋಷ್ ಅವರು ಈ ರೀತಿ ಹೇಳಲಿಕ್ಕೆ ಕೂಡ ಇದೇ ಕಾರಣ ಇರಬಹುದು. ಯಾವುದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರ ನಡುವೆ ನಡೀತಿರುವಂತಹ ಶೀತಲ ಸಮರ ಏನಿದೆ ಇದು ಉಲ್ಬಣಗೊಂಡು ಸರ್ಕಾರ ಉರುಳುವಂತ ಸಾಧ್ಯತೆ ಇದೆ. ಹಾಗಾಗಿ BL ಸಂತೋಷ್ ಅವರು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನಿಸ್ತದೆ. ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಬಹಳಷ್ಟು ಘಟನೆಗಳು ಸಂಭವಿಸುವಂತ ಸಾಧ್ಯತೆ ಇದೆ. ಯಾವುದಕ್ಕೂ ನಾವು ನವೆಂಬರ್ ಕೊನೆವರೆಗೆ ಕಾಯ್ತಾ ಇರಬೇಕಾಗ್ತದೆ. ಅಷ್ಟರೊಳಗಡೆ ಕರ್ನಾಟಕದಲ್ಲಿ ಏನಾದ್ರೂ ಘಟಿಸುವಂತ ಸಾಧ್ಯತೆ ಇದೆ. ನೋಡೋಣ ಏನೆಲ್ಲ ಆಗ್ತದೆ ಅಂತೇಳಿ. ಸ್ನೇಹಿತರೆ, ನಾನಿಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.